ಸರ್, ಪ್ಯಾಕೇಜ್ ಪದ್ಧತಿ ಬಗ್ಗೆ ಈಗೂ ನಮ್ಮ ಹೋರಾಟ ಕಂಟಿನ್ಯೂ ಇದೆ ಸರ್. ಅದರ ಬಗ್ಗೆ ಈಗ ಪೊಲೀಸ್ ಹೌಸಿಂಗ್ ಕಾರ್ಪೊರೇಷನ್ನಲ್ಲಿ ಏನಿದೆಯೋ ಅದಕ್ಕೆ ಈಗಾಗಲೇ ನಾವು ಇದು ಲೀಗಲ್ಲಿ ಏನು ಮಾಡಬಹುದು ಅಂತ ನೋಡ್ತಾ ಇದ್ದೀವಿ. ಅದನ್ನು ಹೋರಾಟ ಮಾಡೋದು ಪ್ಯಾಕೇಜ್ ಸಿಸ್ಟಮ್ಮಿಂದ ಭಾಳ ತೊಂದರೆ ಆಗ್ತಾ ಇದೆ ಲೋಕಲ್ ಕಾಂಟ್ರಾಕ್ಟ್ರಿಗೆ. ಅದರ ಬಗ್ಗೆ ಹೋರಾಟ ಶತಸಿದ್ಧ, ಅದರ ಬಗ್ಗೆ ಏನಿಲ್ಲ. ಈಗ ನಮ್ಮ ಪೇಮೆಂಟ್ ಭಾಳ ಅರ್ಜೆಂಟ್ ಆಗಿರೋದ್ರಿಂದ ಎಲ್ಲ ರಿಲೀಸ್ ಮಾಡಿದ್ದೆ. ಆಮೇಲೆ ಒಂದೇನಂದ್ರೆ ಸರ್, ಈಗೇನಾಗಿದೆ, ಹೈಕೋರ್ಟಲ್ಲಿ ಒಂದು ಡೈರೆಕ್ಷನ್ ಕೊಟ್ಟಿದ್ದು, ಯಾಕ್ರಿ ಡಿಲಿವರಿ ಮಾಡ್ತಾ ಇದ್ದೀರಿ ಬಿಲ್ಲೆ, ಆದಷ್ಟು ಬೇಗನೆ ಬಿಲ್ಗಳು ರಿಲೀಸ್ ಮಾಡಿ ಅಂತ ಹೇಳಿದ್ರೆ ಇವತ್ತು ಆ ಕೋರ್ಟ್ ಕೇಸು ಬಂದಿದೆ. ಅದರಿಂದ ದಯವಿಟ್ಟು ಬೇಗ ನಮ್ಮ ಅಮೌಂಟ್ ಎಲ್ಲ ಕ್ಲಿಯರ್ ಮಾಡಿ ಅಂತ ಕೇಳಕ್ಕೆ ಒಬ್ಬರಿಗೆ ನೇರವಾಗಿ ಹಣ ಪಡಿಬಹುದು, ಲಂಚ ಪಡಿಬಹುದು, ಆ ಒಂದು ಕಾಲಕ್ಕೆ ಪ್ಯಾಕೇಜ್ ಸಿಸ್ಟಮ್ ತಂದಿದ್ದಾರೆ ಅಂತ ಇಷ್ಟು ಬೇಗ ಅಭಿನಂದನೆ ಇನ್ನೊಂದು ಕಡೆ ಸಲ್ಲಿಸ್ತಾ ಇದ್ದೀರಾ ಅವರಿಗೆ? ಸರ್, ನಾನು ಇನ್ನೊಂದ್ಸರಿ ಹೇಳಿಲ್ಲ, ನೀವು ಹೇಳಿ. ನೀವೇ ಕಳೆದ 5 ದಿನಗಳಿಂದ ಹೇಳಿದ್ರಿ ಸರ್. ಈಗೂನು ಸರ್, ಐ ಸ್ಟ್ಯಾಂಡ್ ವಿತ್ ಪ್ಯಾಕೇಜ್ ಸಿಸ್ಟಮ್ ಇಂದ ಭ್ರಷ್ಟಾಚಾರ ನಡೀತಾ ಇದೆ, ಅದನ್ನು ಕಡಿವಾಣ ಹಾಕ್ಬೇಕಂತ. ಈಗಾಗಲೇ ಕೆಲವು ನಾವು ಮೊನ್ನೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ಮೇಲೆ ಕೆಲವು ಪ್ಯಾಕೇಜ್ಗಳು ಕ್ಯಾನ್ಸಲ್ ಮಾಡಿದ್ದಾರೆ. ಈಗ ಪೊಲೀಸ್ ಹೌಸಿಂಗ್ ಕಾರ್ಪೊರೇಷನ್ನಲ್ಲಿ ಅದನ್ನು ಇನ್ನೂ ಪೋಸ್ಟ್ಪೋನ್ ಮಾಡಿದ್ದಾರೆ. ಏನು ಡೇಟ್ ಕೊಟ್ಟಿದ್ದಾರೆ ಅದು ಪೋಸ್ಟ್ಪೋನ್ ಮಾಡಿದ್ದಾರೆ. ನಾವು ಪ್ರೆಸರೈಸ್ ಮಾಡ್ತಾ ಇದ್ವಿ ಅದನ್ನು ಪೂರ್ತಿ ಕ್ಯಾನ್ಸಲ್ ಮಾಡಬೇಕಂತ. ಈಗ ನಿಮ್ಮ ಸಹಕಾರದಿಂದ ಎಲ್ಲ ಸಾಕಷ್ಟು ಪ್ಯಾಕೇಜ್ ಕ್ಯಾನ್ಸಲ್ ಆಗ್ತವೆ. ಪೊಲೀಸ್ ಹೌಸಿಂಗ್ ಕಾರ್ಪೊರೇಷನ್ ಡೇಟ್ ಫಿಕ್ಸ್ ಮಾಡಿದ್ರು, ಅದನ್ನು ಪೋಸ್ಟ್ಪೋನ್ ಮಾಡಿದ್ದಾರೆ. ಅದನ್ನು ನಾವು ಸ್ಟಿಲ್ ವಿ ಅರ್ಜ್ ದೆಮ್ ಆಲ್ಸೋ ಇದು ಮಾಡಿ, ಪ್ಯಾಕೇಜ್ ಸಿಸ್ಟಮ್ ಬೇಡ, ಇಂಡಿವಿಜುವಲ್ ಕರೀರಿ ಅಂತ ನಾವು ಕೇಳ್ತೇವೆ. ಕಳೆದ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಪ್ರತಿ ಬಾರಿ ಹೇಳ್ತಾನೆ ಬಂದಿದೆ, ಅಂದ್ರೆ ವಾಗ್ದಾಳಿ ಮಾಡ್ತಾನೆ 40% ಅಂತ. ಆದ್ರೆ ಈಗ ಈ ಸರ್ಕಾರ ಬಂದ್ಮೇಲೆ 40% ಅಂತ ಒಂದ್ಸಲಿ ಹೇಳ್ತೀರಿ, ಅದಾಗಿ 5 ದಿನಕ್ಕೆ ಈಗ ನೋಡಿದ್ರೆ ಮತ್ತೆ ಉಲ್ಟಾ ಈಗ ಒಬ್ಬರು ಯಾರಾದ್ರೂ ಹೇಳಿದ್ರೆ ಉತ್ತರ ಕೊಡಬೇಕು. ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ, ಕಳೆದ ಬಾರಿ ಸರ್ಕಾರ ಇದ್ದಾಗ ನೀವು 40% ಸರ್ಕಾರ ಅಂತ ಹೇಳಿ ಭ್ರಷ್ಟಾಚಾರ ಆರೋಪ ಮಾಡಿದ್ರಿ. ಮತ್ತೆ ಈ ಸರ್ಕಾರ ಬಂದಾಗೂ ಕೂಡ ನೀವು ಅದೇ ಭ್ರಷ್ಟಾಚಾರ ಕಂಟಿನ್ಯೂ ಆಗುತ್ತಂತೀರಾ. ಈಗ 5 ದಿವಸ ಆದ್ಮೇಲೆ ಈ ಸರ್ಕಾರನ ಸನ್ಮಾನ ಮಾಡ್ತೀವಿ, ಸಂಬಂಧಪಟ್ಟ ಅಂತ ಹೇಳ್ತಿಲ್ಲ. ದ್ವಂದ್ವ ನೀತಿ ನಾನು ನಿಮ್ದು ಅಂತ ಕೇಳ್ತಾ ಇರೋದು. ನಾನು ದ್ವಂದ್ವ ನೀತಿ ಇಲ್ಲ ಸರ್, ಮೈ ಸ್ಟ್ಯಾಂಡ್ ಇಸ್ ಕ್ಲಿಯರ್ ಸರ್. ಅವತ್ತು ಕೂಡ ಹೇಳಿದ್ದೀನಿ, ನಾವು ಪ್ಯಾಕೇಜ್ ಸಿಸ್ಟಮ್ಗೆ ಅಪೋಸ್ ಮಾಡ್ತಾ ಇದೆ, ಅದರಿಂದ ಭ್ರಷ್ಟಾಚಾರಕ್ಕೆ ತೊಂದರೆ ಆಗ್ತಾ ಇದೆ, ಅದರಿಂದ ಇದಾಗ್ತದೆ, ದಯವಿಟ್ಟು ಅದು ಮಾಡಿ ಅಂತ. ಅವತ್ತು ಕೆಲವು ಸಾರಿ ಅದನ್ನು ತಿರುಚಿ ಆಗಿದೆ, ಕೆಲವು ನಮ್ಮ ಕಡೆ ಆಗಿರ್ಬೋದು ಅಥವಾ ನಿಮ್ಮ ಕಡೆ ಆಗಿರ್ಬೋದು. ಬಟ್ ಈ ಪ್ಯಾಕೇಜ್ ಸಿಸ್ಟಮ್ ಸ್ಟಿಲ್ ವಿ ಅಪೋಸ್ ಆ್ಯಂಡ್ ಮತ್ತೆ ಕಂಟಿನ್ಯೂ ಟು ಅಪೋಸ್, ಮುಂದೇನೂ ಅಪೋಸ್ ಮಾಡ್ತೀವಿ. ಅದಕ್ಕೇನು ಯಾವ ಥರ ಹೋರಾಟ ಮಾಡಬೇಕು ಅದಕ್ಕೆ ಕ್ರಮ ಕೈಗೊಳ್ತೀವಿ.